ಒಂದು ಮಾತು ನನಗೆ ಹೇಳಿದರೆ ಸಾಕಾಗಿತ್ತು. ನಾನೇ ಚಿತ್ರದುರ್ಗದ ಎಸ್ ಪಿಗೆ ಮಾತಾಡಿ ಹೇಳ್ತಾ ಇದ್ದೆ. ಬಹುಶಃ ಈಗ ನಾವ್ಯಾರು ಅವ್ರ ಹತ್ರ ಅಕ್ಕಪಕ್ಕದಲ್ಲಿಲ್ಲ, ನಾವೆಲ್ಲ ದೂರ ಇದ್ದೀವಿ. ಹಾಗಾಗಿ ಅವ್ರ ಹತ್ರ ಇರೋರೆಲ್ಲ ಈ ಹೊಡಿ ಬಡಿ ಅನ್ನೋರೇ ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಇರೋದ್ರಿಂದ ನಮ್ಮ ಸಂಪರ್ಕದಲ್ಲಿ ಅವರು ಬರ್ತಾಯಿಲ್ಲ. ಅದಕ್ಕೆ ಒಂದು ಸಣ್ಣ ಒಂದು ದೂರವಾಣಿ ಮಾಡಿ ಸ್ವತಃ ದರ್ಶನ ಮಾಡಿದರೆ ಇಷ್ಟೆಲ್ಲ ರಂಪಾಟ ಯಾವುದೂ ನಡೀತಾ ಇರಲಿಲ್ಲ. ಯಾವುದೋ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟಿದ್ದಾರೆ. ಇದು ದರ್ಶನ್ಗೆ ಆಗಬಾರ್ದಾಗಿತ್ತು. ದರ್ಶನ್ ಮಾಡಿದಾರೋ ಅಥವಾ ಇನ್ನೊಬ್ಬರು ಮಾಡಿದಾರೋ ಅದು ಆಮೇಲೆ ಗೊತ್ತಾಗುತ್ತೆ. ಆದರೆ ಮೇಲ್ನೋಟಕ್ಕೆ ದರ್ಶನ್ ತಾನೆ. ದರ್ಶನ್ ಅವರ ಪವಿತ್ರ ಗೌಡಂಗೆ ಫೋನ್ ಮಾಡಿ ಆತ ರೇಣುಕಾಸ್ವಾಮಿ ಮಾಡಿರೋದಕ್ಕೆ ಇದೆಲ್ಲ ಆಗಿರೋದು. ಹಾಗಾಗಿ ಮೇಲ್ನೋಟಕ್ಕೆ ದರ್ಶನ್ನು ನೇರವಾಗಿ ಅವನನ್ನು ಕರೆಸಿದ್ದಾರೆ. ಕರೆಸ್ಬಿಟ್ಟು ಕಾನೂನನ್ನು ಕೈಗೆ ತೊಗೊಂಡಿದ್ದಾರೆ. ಇವ್ರು ತಗೊಂಡ್ರ ಅವ್ರು ತಗೊಂಡ್ರ ಆಮೇಲೆ ಅಂತೂ ಆಗೋಗಿದೆ. ಆ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಇದನ್ನು ನಾವು ಸಣ್ಣದರಲ್ಲಿ ಸರಿ ಮಾಡೋದನ್ನು ಕೊಡಲಿ ತಗೊಂಡಂಗಾಯ್ತು. ಇಡೀ ಚಿತ್ರರಂಗಕ್ಕೆ ಇದು ಒಂದು ದೊಡ್ಡ ಏನು ಹೇಳೋಕ್ಕೂ ಪದಗಳಿಲ್ಲ. ಒಂದು ದೊಡ್ಡ ಏಟು. ಪಾಪ ಅವನನ್ನು ನಂಬಿ, ದರ್ಶನ್ನ ನಂಬಿ ಭಾಳಷ್ಟು ಜನ ಈಗ ಬಂಡವಾಳ ಹೂಡಿದ್ದಾರೆ. ಆ ನಿರ್ಮಾಪಕರ ಪರಿಸ್ಥಿತಿ ಏನು? ಬ್ಯಾನು ಅಂತೀರ. ಅವ್ರನ್ನೂ ನಾವು ನೋಡಬೇಕಲ್ವ? ಯಾಕೆಂತೇಳಿದ್ರೆ ಕೋಟ್ಯಾಂತರ ರೂಪಾಯಿ, ಮೊದಲಂಗೆ ಲಕ್ಷಾಂತರ ರೂಪಾಯಿ ಅಲ್ಲ, ಇವಾಗ ಕೋಟ್ಯಾಂತರ ರೂಪಾಯಿ. ಏನಿದ್ರು 70, 80, 100 ಕೋಟಿ ಮೇಲೆ ದಾಟುವಂಥ ಬಡ್ಜೆಟ್ನಲ್ಲಿ ಪಿಕ್ಚರ್ ಮಾಡ್ತಾಯಿದ್ದಾರೆ. ಪ್ಯಾನ್ ಇಂಡಿಯಾದಲ್ಲಿ ಪಿಕ್ಚರ್ ಮಾಡ್ತಾಯಿದ್ದಾರೆ. ಹೀಗಿರುವಾಗ ನಾವು ಅವರ ಒಂದು ರಕ್ಷಣೆಯನ್ನು ಕೂಡ ನೋಡಬೇಕಲ್ವ? ಅದು ನಮ್ಮ ಜವಾಬ್ದಾರಿ. ಯಾಕಂದರೆ ಒಬ್ಬನೇ ನೋಡೋಕ್ಕೆ ಹೋಗೋಕ್ಕಾಗಲ್ಲ. ನಾವು ಎರಡೂ ಕಡೆ ಕೂತ್ಕೊಂಡು ಯೋಚನೆ ಮಾಡಬೇಕು. ಹಾಗಾಗಿ ದರ್ಶನ್ನೇ ತಪ್ಪು ಮಾಡಿದ್ದಾನೆ ಅಂತ ಪೊಲೀಸ್ ಇದರಿಂದ ವರದಿಯಾದರೆ ಶಿಕ್ಷೆ ಆಗಲಿ. ನಾವ್ಯಾರೂ ಅದನ್ನು ತಡೆಯೋ ಶಕ್ತಿನೂ ನಮಗಿಲ್ಲ, ಹೇಳೋ ಶಕ್ತಿನೂ ನಮಗಿಲ್ಲ. ಅದೇನು ಕೋರ್ಟ್ ತೀರ್ಪು ಕೊಡುತ್ತೋ ಅದನ್ನು ಅನುಭವಿಸಲೇಬೇಕಾಗುತ್ತೆ. ಮುಂದಿನ ಇದನ್ನು ನ್ಯಾಯಾಲಯದಲ್ಲಿ ಅವರು ಬೇರೆ ಬೇರೆ ಮೇಲ್ಮಟ್ಟದಲ್ಲಿ ಅವರು ಹೋಗ್ಬೋದು. ಆದರೆ ಅಪರಾಧಿ ಅಂತ ಆದಮೇಲೆ ಶಿಕ್ಷೆ ಆಗಲೇಬೇಕು. ಅದನ್ನು ನಾವೆಲ್ಲ ಕೂಡ ನಿರೀಕ್ಷೆ ಮಾಡ್ತಾಯಿದ್ದೀವಿ. ನಿರ್ದೋಷಿಯಾಗಿ ಹೊರಗಡೆ ಬಂದರೆ ಸಂತೋಷ ಪಡ್ತೀವಿ. ಇಲ್ಲ ಅಂದರೆ ನೀನು ಹೋಗ್ತೀಯ ಅಂದರೆ ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಹೊಣೆ ಬರೋಕ್ಕೆ ಯಾರೂ ಹೊಣೆ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.